ಸುಳ್ಳು ಹೇಳ್ತಿದ್ದೀನಿ ಅಂತ ಡೌಟ್ ಏನ್ರಿ? ಆಯ್ತು, ನನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಆಣೆಗೂ ನಿಮ್ಮನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ ರೀ. ನಾನು ತಾಳಿ ಕಟ್ಟಿದ್ರೆ ಅದು ನಿಮ್ಗೇನೆ, ಅರ್ಥ ಮಾಡ್ಕೊಳ್ರಿ. ರೀ, ನಿಮಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನಗಿವೆಲ್ಲ ಇಷ್ಟ ಆಗಲ್ಲ. ನೋಡಿ, ನಮ್ಮಪ್ಪ ಅಮ್ಮ ಯಾವ ಹುಡುಗನ್ ನೋಡಿದಾರೋ ಆ ಹುಡುಗನ್ ಮದ್ವೆ ಆಗೋದಕ್ಕೆ ನಾನು ರೆಡಿ ಇದ್ದೀನಿ. ಮದುವೆ ನಮ್ಮಪ್ಪ ಅಮ್ಮನ ನಿರ್ಧಾರ. ನಾನು ಯಾವುದೇ ಕಾರಣಕ್ಕೂ ನಮ್ಮಪ್ಪ ಅಮ್ಮನ ವಿರುದ್ಧವಾಗಿ ಹೋಗಲ್ಲ. ಅವ್ರಿಗೆ ನಾನು ಯಾವುದೋ ದೂರಿಗೆ ಹೋಗೋದು ಇಷ್ಟ ಆಗಲ್ಲ. ಬರೀ ಅವರಷ್ಟೇ ಅಲ್ಲ, ನನಗೂ ಅಷ್ಟೆ. ನನಗೂ ನಮ್ಮಪ್ಪ ಅಮ್ಮನ ಬಿಟ್ಟು ಬರೋದು ಇಷ್ಟ ಇಲ್ಲ. ಅಮ್ಮನ್ ಬಿಟ್ಟಿರೋದು ತುಂಬಾ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ನಿಮಗ್ ನಿಮ್ಮವ್ರು ಎಷ್ಟು ಮುಖ್ಯನೋ ನನಗೂ ನಮ್ಮವ್ರು ಅಂದ್ರೆ ಅಷ್ಟೇ ಮುಖ್ಯ. ಈ ಹಳ್ಳಿ, ದೇವಸ್ಥಾನ, ಅಪ್ಪ ಅಮ್ಮ ಇಷ್ಟೇ ನನ್ನ ಪ್ರಪಂಚ. ಇದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ನನಗೆ. ಯಾರೋ ಒಬ್ಬ ವ್ಯಕ್ತಿ ಅಥವಾ ಯಾವುದೋ ಒಂದು ಹೊಸ ಸಂಬಂಧ ಇದೆಲ್ಲದರಿಂದ ನನ್ನನ್ನು ದೂರ ಮಾಡುತ್ತೆ ಅನ್ನೋದಾದ್ರೆ ನಾನು ಆ ಸಂಬಂಧದಿಂದನೇ ದೂರ ಇರ್ತೀನಿ. ಅಂದ್ರೆ ಇದೇ ನಿಮ್ ಕೊನೆ ನಿರ್ಧಾರನಾ?